ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಸಕ್ರೆ ನೆಲ್ಲಿಕಾಯ್ದು ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ ಎಮ್ ಎಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಒಂದು ಬಟ್ಟಲ್ದಷ್ಟು ನಾನು ಸಕ್ರೆ ನೆಲ್ಲಿಕಾಯಿ ತೊಗೊಂಡೇನಿ ನೋಡ್ರಿ. ಈಗ ಇವನ್ನ ಸ್ವಚ್ಛವಾಗಿ ತೊಳ್ಕೊಂಡು ಅದ್ರ ನೀರಿನ ಅಂಶ ಹೋಗಿಸಿ ಇದ್ರದ್ದು ಕಸರು ಏನಿರ್ತೈತಲ್ಲ ಅದನ್ನೆಲ್ಲ ತಕ್ಕೊಂಡೇನಿ. ಈಗ ಇವನ್ನ ಜಜ್ಜಿ ಬೀಜ ಬೇರೆ ಮಾಡ್ಕೋತೀನಿ ಮತ್ತು ಏನಂದ್ರೆ ನೆಲ್ಲಿಕಾಯಿನ ಬೇರೆ ಮಾಡ್ಕೋತೀನಿ. ನೀವು ಕಟ್ಟಾದರೂ ಮಾಡ್ಕೋಬೋದು, ಬಟ್ ನಾನು ಜಜ್ಜಿ ಇವನ್ನ ಸಪ್ರೇಟ್ ಮಾಡ್ಕೊಳತ್ತೀನಿ. ಇಲ್ಲೇ ನೋಡ್ರಿ, ಈ ಥರ ನಾನು ಮಾಡ್ಕೊಂಡೇನಿ. ಈಗ ಬರ್ರಿ ನೆಕ್ಸ್ಟ್ ಚಟ್ನಿ ಮಾಡ್ಕೊಳ್ಳೋಣಂತ. 3 ಒಣ ಮೆಣಸಿನ್ಕಾಯಿನ ನಾನು ಫಸ್ಟ್ ಡ್ರೈ ಫ್ರೈ ಮಾಡ್ಕೋತೇನಂತ. ಎಣ್ಣೆ ಏನು ಹಾಕೊಳ್ಳೋದು ಬೇಡ, ಜಸ್ಟ್ ಹುರಿದು ತಗೊಳ್ಳೋಣ, ಬಿಸಿ ಮಾಡ್ಕೊಳ್ಳೋಣ ಅಂತ ಮೆಣಸಿನ್ಕಾಯಿನ. ಒಣ ಖಾರನೂ ಹಾಕೋಬೋದು, ಬಟ್ ಮೆಣಸಿನ್ಕಾಯಿ ಹಾಕಿ ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ನಮ್ಮ ಹುಬ್ಳಿ ಧಾರವಾಡ ಸೈಡ್ ಸಕ್ರೆ ನೆಲ್ಲಿಕಾಯಿ ಅಂತೂ ಭಾಳ ಈಸಿಯಾಗಿ ಸಿಕ್ಬಿಡ್ತೈತೆ ನೋಡ್ರಿ. ಎಲ್ಲರ ಮನೆ ಹಿತ್ತಲ್ದಾಗ ಇರ್ತೈತಿ, ಇಲ್ಲ ಮಾರ್ಕೆಟ್ನಾಗಾದರೂ ಸಿಗ್ತೈತಿ. ನಮ್ಮದು ಹೊಲದ ನೆಲ್ಲಿಕಾಯಿ ಬಂದಿದ್ದು ನಾನು ನಿಮ್ಗೆ ವಿಡಿಯೋ ಮಾಡಿ ಶೇರ್ ಮಾಡತ್ತೀನಿ. ಮೆಣಸಿನ್ಕಾಯಿ ಹುರಿದವು ಸೈಡಿಗೆ ತಕ್ಕೋತೀನಿ. ನೆಕ್ಸ್ಟ್ ಈಗ ನೆಲ್ಲಿಕಾಯಿ ಜಜ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳತ್ತೀನಿ. ಈಗ ಫಸ್ಟಿಗೆ ಇದ್ರದ್ದು ಮ್ಯಾಲಿಂದ ನೀರಿನ ಅಂಶ ಹೋಗೋ ಮಟ್ಟ ಒಂದು 2 ನಿಮಿಷ ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣಂತ. ನೋಡಿರಿ, ಮ್ಯಾಲಿನ ನೀರಿನ ಅಂಶ ಹೋಗಿ ಸ್ವಲ್ಪ ಫ್ರೈ ಆಗ್ಯಾವು. ಈಗ ನಾವು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇವನು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋ ಮಟ್ಟ ನಾನು ಫ್ರೈ ಮಾಡ್ಕೋತೇನಂತೀಗ. ನೆಲ್ಲಿಕಾಯಿ ಕಂಪ್ಲೀಟಾಗಿ ಫ್ರೈ ಆಗ್ಯಾವ ನೋಡ್ರಿ. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಇವು ತಣ್ಣಗಾಗಲಿ, ಆಮೇಲೆ ಇವನ್ನ ಮಿಕ್ಸಿ ಮಾಡ್ಕೊಳ್ಳೋಣಂತ. ಹುರಿದಿರೋ ನೆಲ್ಲಿಕಾಯಿ ತಣ್ಣಗಾಗೈತಿ ನೋಡ್ರಿ. ನಾ ಈಗ ಅದನ್ನಷ್ಟು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಈಗ ನಾ ಇದಕ್ಕೆ ಒಂದು ಗಿರ್ದಾ ಬಟ್ಟಲ್ದಷ್ಟು ಅಂದ್ರೆ ಒಂದು 2 ರಿಂದ 3 ಚಮಚದಷ್ಟು ಹುರಿದಿರೋ ಶೇಂಗಾ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಒಂದು ಖಾರಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಆ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣಂತ. 1 ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಅದನ್ನ ಅರ್ಧ ಇಂಚಿನಷ್ಟು ನಾನು ಹಸಿ ಅಲ್ಲನ ಹಾಕ್ಕೊಳತ್ತೀನಿ. ನೆಕ್ಸ್ಟಿಗೆ ನಾನು ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿನಿ. 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿನಿ. ಈಗ ಒಂದು 5 ರಿಂದ 6 ಕಡ್ಡಿಯಷ್ಟು ನಾನು ಕೊತ್ತಂಬರಿನ ಹಾಕ್ಕೊಳತ್ತೀನಿ ಇದಕ್ಕೆ. ಆಮೇಲೆ ಒಂದು ಸಣ್ಣ ಅಡಕೆ ಬೆಟ್ಟದಷ್ಟು ನಾ ಇದಕ್ಕೆ ಬೆಲ್ಲನ ಹಾಕೋತೀನಿ. ಹುಳಿನ ಕ್ವಾಂಟಿಟಿ ನೋಡಿ ನೀವು ಬೆಲ್ಲನ ಮತ್ತು ಹಾಕೋರಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದಕ್ಕೆ ನೀರಿನ ಅವಶ್ಯಕತೆ ಏನೂ ಬರೋಂಗಿಲ್ಲ. ನೆಲ್ಲಿಕಾಯಿ ಒಳಗಿಂದನ ನೀರು ಹುಳಿ ಏನಿರ್ತೈತಲ್ಲ ರಸ ಅದು ಸಾಕಾಗ್ತೈತಿ. ಸೊ ನೋಡ್ರಿ, ಇಲ್ಲೇ ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಬೌಲಿಗೆ ನಾನು ತಕ್ಕೋತೇನಂತ. ಚಟ್ನಿ ರೆಡಿ ಆಗೈತಿ ನೋಡ್ರಿ. ನಾ ಇದನ್ನು ಒಂದು ಬೌಲಿಗೆ ತಕ್ಕೊಳತ್ತೀನಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಮತ್ತು ಟೇಸ್ಟು ಕೂಡ ಅಷ್ಟೇ ಮಸ್ತ್ ಆಗಿರ್ತೈತಿ. ಸೊ ಈಗ ನಾ ಇದಕ್ಕೆ ಚಟ್ನಿಗೆ ಒಂದು ಒಗ್ಗರ್ಣೆ ರೆಡಿ ಮಾಡ್ಕೋತೇನಂತ. ಬಾಳ್ಗಿಗೆ ನಾ ಇಲ್ಲೇ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೋತೇನಂತ. ಎಣ್ಣೆ ಕಾದ್ಮೇಲೆ ಒಂಚೂರು ಇದಕ್ಕೆ ನಾನು ಸಾಸಿವೆ ಹಾಕ್ಕೊಂಡೇನಿ ಮತ್ತು ಒಂಚೂರು ಜೀರಿಗೆನ ಹಾಕ್ಕೊಂಡೀನಿ. ಇವೆರಡು ಒಂಚೂರು ಚಟ ಅಂದಮೇಲೆ 1 ಕಡ್ಡಿಯಷ್ಟು ನಾನು ಕರಿಬೇವು ಹಾಕ್ಕೊಂಡೇನಿ. ಅದಾದಮೇಲೆ ಒಂದು 2 ಚಿಟಿಕೆಯಷ್ಟು ನಾನು ಇಂಗನ್ನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಒಗ್ಗರ್ಣೆ ರೆಡಿ ಆಯ್ತು ನೋಡ್ರಿ. ಬರ್ರಿ ಈಗ ಇದನ್ನು ಚಟ್ನಿಗೆ ಹಾಕ್ಕೊಂಡು ಸರ್ವ್ ಮಾಡೋಣಂತ. ನೆಲ್ಲಿಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಂಡಂಥ ಒಗ್ಗರ್ಣೆ ಹಾಕಿದ್ವಿ ಅಂದ್ರೆ ಚಟ್ನಿ ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡಿರಿ. ಭಾರಿ ಮಸ್ತ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ನೆಲ್ಲಿಕಾಯಿ ಚಟ್ನಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.